ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಕವನ ಪ್ರಭುಸ್ ಯೂಟ್ಯೂಬ್ ಚಾನೆಲ್. ಆಫ್ಟರ್ ಸೋ ಲಾಂಗ್ ಟೈಮ್ ಒಂದು ಕಥೆಯೊಂದಿಗೆ ಸ್ಟಾರ್ಟ್ ಮಾಡ್ತೀನಿ. ಸುಮಾರು ವರ್ಷಗಳ ಹಿಂದೆ ಒಂದು ಊರಲ್ಲಿ ಬುದ್ಧನ ಇಟ್ಕೊಂಡು ಹೋಗ್ತಾ ಇರ್ತಾರೆ. ಸೊ ಅಲ್ಲೇ ಒಬ್ಬ ಭಿಕ್ಷುಕ ಭಿಕ್ಷೆ ಬೇಡ್ತಾ ಇರ್ತಾನೆ. ಒಂದು ಹಳೇ ಪೆಟ್ಟಿಗೆ ಮೇಲೆ ಕುತ್ಕೊಂಡು ಭಿಕ್ಷೆ ಬೇಡ್ತಾ ಇರ್ತಾನೆ. ಬುದ್ಧನ ಹತ್ರ ಕೊಡಕ್ಕೆ ಭಿಕ್ಷುಕನಿಗೆ ಏನೂ ಕೂಡ ಇರ್ಲಿಲ್ಲ. ಅವಾಗ ಬುದ್ಧ ಹೇಳ್ತಾನೆ, ಏ ಭಿಕ್ಷುಕ, ಅಲ್ಲಿ ನೀನ್ ಒಂದ್ ಪೆಟ್ಟಿಗೆ ಮೇಲೆ ಕುತ್ಕೊಂಡಿದ್ಯಲ್ಲ, ಆ ಪೆಟ್ಟಿಗೆ ಏನಾರ ಒಂದ್ ಜೊತೆ ಓಪನ್ ಮಾಡಿ ನೋಡಿದ್ಯಾ ಅಂತ ಕೇಳ್ತಾನೆ. ಅವಾಗ ಭಿಕ್ಷುಕ ಹೇಳ್ತಾನೆ, ಅಯ್ಯೋ, ನಾನು 30 ವರ್ಷದಿಂದ ಇದೇ ಪೆಟ್ಟಿಗೆ ಮೇಲೆ ಕುತ್ಕೊಂಡಿದೀನಿ, ಭಿಕ್ಷೆ ಬಿಡ್ತಾನೇ ಇದೀನಿ, ಒಂದ್ಸತಿನೂ ಅದನ್ನ ಓಪನ್ ಮಾಡಿ ನೋಡಿಲ್ಲ, ಆದ್ರೆ ಈ ಪೆಟ್ಟಿಗೆಯಲ್ಲಿ ಏನಿರತ್ತೆ ಅಂತ ಕೇಳ್ತಾನೆ. ಅವಾಗ ಬುದ್ಧ ಹೇಳ್ತಾನೆ, ಇಲ್ಲ ಇಲ್ಲ, ಒಂದ್ಸತಿ ಆ ಪೆಟ್ಟಿಗೆನ ಓಪನ್ ಮಾಡಿ ನೋಡು ಅಂತ ಹೇಳ್ತಾನೆ. ಸರಿ, ಇವನಿಷ್ಟು ಸತಿ ಹೇಳ್ತಾ ಇದಾರಲ್ಲ ಅಂತ ಹೇಳ್ಕೊಂಡು ಒಂದ್ ದೊಡ್ಡ ಕಲ್ಲನ್ನ ತಗೊಂಡು ಆ ಪೆಟ್ಟಿಗೆನ ಓಪನ್ ಮಾಡಿ ನೋಡ್ತಾರೆ. ಅವಾಗ ಆ ಭಿಕ್ಷುಕನಿಗೆ ಅವನ ಜೀವನ ಪರ್ಯಂತ ಜೀವನ ಸಾಗಿಸ್ಲಿಕ್ಕೆ ಏನೇನ್ ಬೇಕೋ ಪ್ರತಿಯೊಂದು ಅಲ್ಲಿರುತ್ತೆ. ಅಂದ್ರೆ ಚಿನ್ನದ ನಾಣ್ಯ, ಬೆಳ್ಳಿ ನಾಣ್ಯ ಎಲ್ಲವೂ ಅದ್ರಲ್ಲಿರುತ್ತೆ. ಅದನ್ನ ಮಾರಿ ಅವನು ಜೀವನನೇ ಸಾಗಿಸ್ಬೋದು, ಅಷ್ಟೆಲ್ಲ ಇರತ್ತೆ. ಅವಾಗ ತುಂಬಾನೇ ಖುಷಿ ಆಗುತ್ತೆ. ಅಂದ್ರೆ ಈ ಕತೆ ಸಾರಾಂಶ ಏನು ಅಂತ ಅಂದ್ರೆ, ದೇವ್ರು ನಮಗೆ ಎಲ್ಲದೂ ಕೊಟ್ಟಿರ್ತಾರೆ, ಆದ್ರೆ ನಾವ್ ಅನ್ಕೊಂತಿರ್ತೀವಿ ನನ್ನ ಹತ್ರ ಏನೂ ಇಲ್ಲ, ನನ್ನ ಹತ್ರ ಏನೂ ಇಲ್ಲ ಅಂತ. ಆದ್ರೆ ಯಾವಾಗ್ಲೂ ಸ್ವಾಮಿ ವಿವೇಕಾನಂದರು ಒಂದು ಸ್ಲೋಗನ್ ಹೇಳ್ತಾರೆ, ಆಲ್ ಪವರ್ ಇಸ್ ವಿತ್ ಇನ್ ಯು, ಯು ಕ್ಯಾನ್ ಡೂ ಎನಿಥಿಂಗ್ ಅಂಡ್ ಎವ್ರಿಥಿಂಗ್ ಅಂತ. ಅಂದ್ರೆ ಎಲ್ಲಾ ಪವರ್ ನಮ್ಮ ಹತ್ರನೇ ಇರುತ್ತೆ, ನಾವ್ ಏನ್ ಬೇಕಾದ್ರೂ ಸಾಧಿಸ್ಬೋದು. ಅಂದ್ರೆ ಇವಾಗ ಎಲ್ಲರಿಗೂ ಇರೋದು 24 ಗಂಟೆನೆ. 24 ಗಂಟೆನ ನಾವು ಹೆಂಗೆ ಯೂಸ್ ಮಾಡ್ಕೊಳ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗತ್ತೆ. ಒಳ್ಳೇದನ್ನ ಕಲಿಯಕ್ಕೆ, ಒಳ್ಳೇದನ್ನ ಅಭ್ಯಾಸ ಮಾಡ್ಕೊಳ್ಳಿಕ್ಕೆ ನಾವೆಲ್ಲರೂ ನಮ್ಮ 24 ಗಂಟೆನ ಉಪಯೋಗಿಸಿ ನಮ್ಮಲ್ಲಿರುವಂತಹ ಕೌಶಲ್ಯಗಳನ್ನ ನಾವು ಹೊರಗಡೆ ತರೋಣ. ಸುಮಾರು ದಿನಗಳ ನಂತರ ಮತ್ತೆ ಪುನಃ ನಿಮ್ಮೊಂದಿಗೆ. ಎಷ್ಟೊಂದು ಜನ ಅನ್ಕೊಂತಿರ್ತೀರಾ ಎಲ್ಲಿ ಹೋದ್ರು ಈ ಕವನ ಪ್ರಭು ಅಂತ. ಸ್ವಲ್ಪ ಜನಕ್ಕೆ ಗೊತ್ತಿರುತ್ತೆ, ಸ್ವಲ್ಪ ಜನಕ್ಕೆ ಗೊತ್ತಿರಲ್ಲ. ನಾನು ಹೊಸದಾಗಿ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದೀನಿ. ಲೈಫ್ ಇಷ್ಟು ದಿನ ಬ್ಯೂಟಿಫುಲ್ ಆಗಿತ್ತು, ಇವಾಗ ಇನ್ನೂ ಕಲರ್ಫುಲ್ ಮಾಡಬೇಕು ಅಂತ ತುಂಬಾನೇ ಆಸೆ. ಆ್ಯಂಡ್ ಆ ಜರ್ನಿಗೆ ಇವಾಗ ಕಾಲು ಇಟ್ಟಿದ್ದೀನಿ. ಇನ್ನು ಮುಂದೆ ಈ ಚಾನಲ್ನಲ್ಲಿ ಹೆಲ್ತ್, ವೆಲ್ತ್, ಹ್ಯಾಪಿನೆಸ್, ಜಾಯ್ ಇದೆಲ್ಲನೂ ಹೆಂಗೆ ನಾವು ಅಳವಡಿಸ್ಕೊಳ್ಳೋದು, ಹೆಂಗೆ ಬೆಳೆಸ್ಕೊಳ್ಳೋದು, ಇದ್ರ ಬಗ್ಗೆ ಎಲ್ಲ ವಿಡಿಯೋಸ್ ಇರುತ್ತೆ. ಹಾಗೆ ಮತ್ತೆ ಸ್ವಲ್ಪ ಫನ್, ಎಂಟರ್ಟೈನ್ಮೆಂಟ್, ಎಂಜಾಯ್ಮೆಂಟ್, ಅದ್ರ ಜೊತೆಗೆ ನಂದು ವೆಡ್ಡಿಂಗ್ ವಿಡಿಯೋ ಸುಮಾರು ಜನ ಎಲ್ಲ ನೋಡಿರಲ್ಲ. ನಿಮ್ಗೆಲ್ರಿಗೂ ನಂದು ಪ್ರೀ ವೆಡ್ಡಿಂಗು, ವೆಡ್ಡಿಂಗು ಎಲ್ಲದ್ರದ್ದು ವಿಡಿಯೋಸ್ನ ನಾನು ಈ ಚಾನಲ್ನಲ್ಲಿ ಪೋಸ್ಟ್ ಮಾಡಲಿಕ್ಕೆ ಇಷ್ಟಪಡ್ತೀನಿ. ಯಾರೆಲ್ಲ ಅದನ್ನೆಲ್ಲ ನೋಡಿಲ್ಲ, ಅದನ್ನ ನೋಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ.